ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ನೋಡಿ, ಪೊಲೀಸ್ ನೇಮಕಾತಿ ಅಧಿಸೂಚನೆ ಆಯಿತು. ಓಕೆನಾ. ಈಗ ಶಿಕ್ಷಕರ ನೇಮಕಾತಿ ಯಾವಾಗ ಅನ್ನೋದು ಭಾಳಷ್ಟು ಅಭ್ಯರ್ಥಿಗಳದ್ದು ಪ್ರಶ್ನೆ ಆಗಿರುತ್ತೆ. ಓಕೆನಾ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾದ ಮಾಹಿತಿನ ನೋಡ್ತಾ ಹೋಗೋಣ. ಓಕೆ, ಏನೇನೆಲ್ಲ ಆಗೇನು ಅದು ಶಿಕ್ಷಕರ ನೇಮಕಾತಿ ಯಾವಾಗ ಆಗುತ್ತೆ, ಹಾಗೆ ಯಾರು ಇದಕ್ಕೆ ಪ್ರಿಪ್ರೇಷನ್ ನಡೆಸಬೇಕು. ಓಕೆನಾ. ಇವಾಗೇನು ಪ್ರೆಸೆಂಟ್ BEd ಫೈನಲ್ ಇಯರ್ ಇರ್ತಾರೆ. ಓಕೆನಾ. TET CTET ಆಗದೇ ಇರೋರು, ಇದೆಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಡಿಸ್ಕ್ರಿಪ್ಷನಲ್ಲಿ ಶಿಕ್ಷಕರಿಗೆ ಅಂತಲೇ ವಾಟ್ಸಪ್ ಗ್ರೂಪ್ ಮಾಡಿದ್ದೀನಿ, ಹಾಗೆ ಟೆಲಿಗ್ರಾಮ್ ಚಾನಲ್ ಇದೆ, ಅಲ್ಲಿ ಜಾಯ್ನ್ ಆಗಿ ಅಲ್ಲಿ ಇಂಪಾರ್ಟೆಂಟ್ ಅಪ್ಡೇಟ್ಗಳನ್ನ ಆಗ್ತಾ ಇರ್ತೀನಿ, ಹಾಗೆ ನೋಟ್ಸ್ ಸಹ ಆಗ್ತಾ ಇರ್ತೀನಿ. ಓಕೆನಾ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ನಿಮ್ಮ ಸ್ನೇಹಿತರು ಕೂಡ ಶೇರನ್ನು ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಆರಂಭ ಮಾಡೋದಕ್ಕಿಂತ ಮುಂಚೆ ಈ ವಿಡಿಯೋಕ್ಕೆ ಲೈಕ್ ಕೊಟ್ಟು ವಿಡಿಯೋ ನೋಡೋದಕ್ಕೆ ಆರಂಭಿಸಿ ಅಂತ ಹೇಳ್ತಾ, ನೋಡಿ ಸ್ನೇಹಿತರೆ, ಈಗ ಶಿಕ್ಷಕರ ನೇಮಕಾತಿ ನೋಡ್ರಿ, ಪೊಲೀಸ್ ನೇಮಕಾತಿ ಆಗುತ್ತೆ ಅನ್ನೋದು ಯಾರಿಗೆ ಇವಾಗ ಕನ್ಫರ್ಮ್ ಇದ್ದಿಲ್ಲ. ಹೇಳ್ತಿದ್ರು ಏನಂದರೆ ನೆಕ್ಸ್ಟ್ ಇಯರ್ ಆಗುತ್ತೆ 2027 ಅಂತೇಳಿ. ಬಟ್ ನಮ್ಮ ಚಾನಲಲ್ಲಿ ಎಂಡಿಗೆ ಹೇಳ್ತಾ ಇದ್ದೆ ಎಲ್ಲ ವೀಡಿಯೋದಲ್ಲಿ, ನೋಡಿರಿ ಜೂನ್ 14 ಒಳಗಡೆ ನೋಟಿಫಿಕೇಷನ್ ಆಗ್ತಾವೆ ಅಂತೇಳಿ. ಓಕೆನಾ. ಆಗುವಂಥ ಸಾಧ್ಯತೆ ಇದೆ. ಆಗಲಿಲ್ಲ ಅಂದರೆ ಆಗಸ್ಟ್ ಒಳಗಡೆ ಹೋಗ್ತಾವೆ ಅಂತ ಹೇಳಿದ್ದೆ. ಓಕೆನಾ. ಇವಾಗ ಏನಂದ್ರೆ CM ಅವ್ರು ಚೇಂಜ್ ಆದರು. ಆ ಒಂದು ಕಾರಣದಿಂದ ಏನಂದರೆ ಸ್ಪೀಡಾಗಿ ನೋಟಿಫಿಕೇಷನ್ ಮಾಡ್ತಾ ಬಂದರು. ಓಕೆನಾ. ಅವ್ರ ಉದ್ದೇಶ ಏನೇ ಇರಲಿ, ನಮಗೆ ನೋಟಿಫಿಕೇಷನ್ ಆಯಿತು, ಓದೋದಕ್ಕೆ ಅನುಕೂಲ ಆಯಿತು. ಓಕೆನಾ. ಇಷ್ಟಂತರೂ ನಮ್ಮದು ಮ್ಯಾಟ್ರ್ ಇದೆ. ಓಕೆ, ನೋಡಿರಿ, ಶಿಕ್ಷಕರ ನೇಮಕಾತಿ ಯಾವುದೇ ಕ್ಷಣದಲ್ಲಾದರೂ ಆಗ್ಬೋದು. ಓಕೆ, ಇನ್ನೂ ಅನುಮೋದನೆ ಏನಂದರೆ 15,000 ಶಿಕ್ಷಕರ ನೇಮಕಾತಿ ಮಾಡಬೇಕು ಅನ್ನೋದು ಇದೆ. ಓಕೆ, ಯಾವ ಕ್ಷಣದಲ್ಲಾಗುತ್ತೋ ಗೊತ್ತಿಲ್ಲ, ಒಟ್ಟು ಆಗುತ್ತೆ ಆದಷ್ಟು ಬೇಗನೆ. ಅದಕ್ಕೆ ಕ್ಷಣಗಣನೆ ನಡೀತಾ ಇದೆ. ನಿಮ್ಮ ಪ್ರಿಪ್ರೇಷನ್ನು ಕಂಟಿನ್ಯೂ ಆಗಿ ಇರಲಿ. ಓಕೆ, ಈಗ ಆಲ್ರೆಡಿ ಏನಂದರೆ ಗೆಸ್ಟ್ ಟೀಚರ್ನ ಬಿಟ್ಟಿದ್ದಾರೆ. ಹೌದಾ. 1 ವರ್ಷದ ಅಂದರೆ ಅದರಲ್ಲಿ ಹೇಳಿದ್ದಾರೆ ನೆಕ್ಸ್ಟ್ ರಿಕ್ರೂಟ್ಮೆಂಟ್ ಆಗಿ ಅವರು ಬರೋವರೆಗೂ ಗೆಸ್ಟ್ ಟೀಚರ್ ಆಗಿಯೇ ಕಂಟಿನ್ಯೂ ಆಗಿ ಇರ್ತಾರೆ ಅಂತೇಳಿ. ಹೌದಾ. ಈಗ ಏನಂದರೆ ಅವರು ಯಾವುದೇ ಕ್ಷಣದಲ್ಲಿ ನೋಟಿಫಿಕೇಷನ್ ಬಿಡ್ಬೋದು ಎಕ್ಸಾಮನ್ನು. ಇವಾಗ ನೋಡಿ, ಇದಕ್ಕೆ ಟೈಮೇ ಇಲ್ಲ, ಇನ್ನು 15 ಡೇಸ್ ಇದೆ. ಅದೇ ರೀತಿ ಒಳಗಡೆ ಶಿಕ್ಷಕರ ನೇಮಕಾತಿಗೂ ಸಹ ಆಗ್ಬೋದು. ನೋಡ್ರಿ, ಈಗ ಗೆಸ್ಟ್ ಟೀಚರ್ ಬಿಟ್ಟಿದ್ದಾರೆ, ನೆಕ್ಸ್ಟ್ ಇದೇನೋ ಸ್ವಲ್ಪ ಲೇಟಾಗಿ ಕಾಲ್ಫಾರ್ಮ್ ಮಾಡ್ಬೋದು ಅಂಥೇಳಿ ನಿಮ್ಮ ಮೈಂಡ್ ಒಳಗೆ ಇರ್ಬೋದು. ಬಟ್ ಅದು ತೆಗೆದಾಕ್ಬಿಡ್ರಿ. ಹೌದಾ. ಇದು ಯಾವುದೇ ಕ್ಷಣದಲ್ಲಾದರೂ ಏನಂದ್ರೆ ಅವರು ಬಿಟ್ಟರೂ ನಿಮಗೆ ಓದೋದಕ್ಕೆ ಟೈಮ್ ಸಹ ಕಡಿಮೆ ಸಿಗ್ಬೋದು. ಆ ಒಂದು ಕಾರಣದಿಂದ HSTR ಆಗಿರ್ಬೋದು, GPSTR ಆಗಿರ್ಬೋದು, ಯಾರೆಲ್ಲ ಪ್ರಿಪ್ರೇಷನ್ ಮಾಡ್ತಾಯಿದ್ದೀರ ಅವರು ಕಂಟಿನ್ಯೂ ಆಗಿ ಪ್ರಿಪೇರನ್ನು ಮಾಡಿರಿ. ಓಕೆನಾ. ಈಗ ನೋಡಿರಿ, ಇನ್ನು TET ಯಾರ್ಯಾರ್ದು ಆಗಿಲ್ಲ ನೋಡಿರಿ, ಅವರು CTET ಟ್ರೈ ಮಾಡಿರಿ. ಎಲ್ಲರೂ ಅಪ್ಲಿಕೇಶನ್ ಹಾಕಿದ್ದೀರಾ ಅಂತೇಳಿ ಭಾವಿಸಿದ್ದೀನಿ ನಾನು. ಅದಕ್ಕೆ ಚೆನ್ನಾಗಿ ಪ್ರಿಪ್ರೇಷನ್ನ ಮಾಡಿ CTETಯನ್ನು ನೀವು ಕ್ಲಿಯರ್ ಮಾಡಿಕೊಡ್ರಿ. ಅದಕ್ಕೆ ನೀವು ಎಲಿಜಿಬಲ್ ಆಗ್ತೀರಾ. TET ಇದೇನೋ GPSTR ಆಗಿರ್ಬೋದು, HSTR ಆಗಿರ್ಬೋದು. ಆ ಒಂದು ಕಾರಣದಿಂದ ಈಗ ನೋಡಿರಿ, ಎಕ್ಸಾಮ್ ಇದು ಆಯಿತು ಅಂದ್ರೆ ಇದು ಲೀಸ್ಟ್ ಬಿಡಬೇಕು, ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ನಡಿಬೇಕು. ಇವೆಲ್ಲ ಅಂದರೆ ಲೇಟ್ ಆಗುತ್ತೆ. ನಿಮಗೆ ಬಿಟ್ಟು ಒಂದು 100 ದಿನ ಅಥವಾ 200 ದಿನ ಟೈಮ್, 100 ದಿನ ಅಲ್ಲ, 1 ತಿಂಗಳು ಅಥವಾ 2 ತಿಂಗಳು ಇದು ಟೈಮ್ ಕೊಟ್ಟು ನಿಮಗೆ ಎಕ್ಸಾಮನ್ನು ನಡೆಸ್ಬೋದು. ಹೇಳೋದಕ್ಕೆ ಬರೋಂಗಿಲ್ಲ. ಆ ಒಂದು ಕಾರಣದಿಂದ ನೀವು ಕಂಟಿನ್ಯೂ ಆಗಿ ಸ್ಟಡಿಯನ್ನು ಮಾಡಿರಿ ಅಂತ ಹೇಳ್ತಾ, ನೆಕ್ಸ್ಟ್ ಅಪ್ಡೇಟ್ ಏನಾದರೂ ಶಿಕ್ಷಕರ ಬಗ್ಗೆ ಬಂತು ಅಂದರೆ ನಾನು ನೆಕ್ಸ್ಟ್ ಇನ್ಫಾರ್ಮೇಷನಲ್ಲಿ ಕೊಡ್ತಾ ಹೋಗ್ತೀನಿ. ಆ ಒಂದು ಕಾರಣದಿಂದ ಹೇಳ್ತಾ ಇದ್ದೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಓಕೆ, ನಿಮ್ಮ ಸ್ನೇಹಿತರು ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿರಿ. ಇಂಥ ಹಲವಾರು ಅಪ್ಡೇಟ್ಗಳನ್ನ ನಮ್ಮ ಚಾನಲಲ್ಲಿ ಕೊಡ್ತಾ ಹೋಗ್ತೀವಿ. ಇದ್ರ ಬಗ್ಗೆ ಮತ್ತೇನಾದರೂ ಹೆಚ್ಚಿನ ಮಾಹಿತಿ ಬೇಕಿತ್ತಂದರೆ ಕೆಳಗಡೆ ಕಾಮೆಂಟನ್ನು ಮಾಡ್ಬೋದು. ಓಕೆ, ನೋಡಿರಿ, ಇನ್ನೊಂದು ಏನಂದರೆ ವಸತಿ ಶಾಲಾಗಳಿಗೇನೆಂದರೆ ರಿಕ್ರೂಟ್ಮೆಂಟ್ ಆದಷ್ಟು ಬೇಗ ಆಗುತ್ತೆ ನೋಡಿರಿ. ಫಸ್ಟ್ ಆಗೋದೇ ಅದು ಮಾಡ್ತಾರಂತ ನನ್ನ ಅನಿಸಿಕೆ. ಅದೇನು 875 ಏನೋ ಸಮಥಿಂಗ್ ಇರ್ಬೋದು. ಓಕೆನಾ. ಅದು ಏನಂದರೆ ನೇಮಕಾತಿ ಪಕ್ಕ ಆಗುತ್ತೆ. ಇದು ಉಳ್ಕೋದೇನು 15,000 ನೇಮಕಾತಿ ಇದೆ, ಅದು ಸ್ವಲ್ಪ ಲೇಟಾಗಿನ ಆಗ್ಬೋದು. ಇದಕ್ಕೆ ನೋಡಿರಿ, ಈಗಲಿದ್ದಾನೆ ಪ್ರಿಪೇರನ್ನ ಮಾಡ್ತಾ ಹೋಗ್ರಿ. ಯಾವುದೇ ಕ್ಷಣದಲ್ಲಾದ್ರೂ ಆಗ್ಬೋದು ನೋಡಿರಿ. ಮೊನ್ನೆ ಆದರೂ ಏನಂದರೆ ಅದು ಅಫಿಷಿಯಲಾಗಿ ಬಿಟ್ಟಿದ್ದಾರೆ. ಓಕೆ, ಆ ಒಂದು ಕಾರಣದಿಂದ ಅದು ಫಸ್ಟ್ ಆಗುತ್ತೆ. ಇಷ್ಟಿರುತ್ತೆ ಇವತ್ತಿನ ಈ ವಿಡಿಯೋದಲ್ಲಿ. ನೆಕ್ಸ್ಟ್ ಡೇ ಅಪ್ಕಮಿಂಗ್ ನೋಟಿಫಿಕೇಷನ್ ಯಾವ್ಯಾವುದಾವೆ ಎಲ್ಲ ಸಂಪೂರ್ಣವಾದ ಮಾಹಿತಿ ಮುಂದಿನ ವಿಡಿಯೋಗಳಲ್ಲಿ ನಾವು ನೋಡ್ತಾ ಹೋಗೋಣ ಅಂತ ಇವತ್ತಿನ ವಿಡಿಯೋನ ಇಲ್ಲಿ ಮುಕ್ತಾಯಗೊಳಿಸೋಣ. ಎಲ್ಲರೂ ಕೂಡ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.